ರಸ್ತೆ ಕಾಮಗಾರಿ ಶಂಕುಸ್ಥಾಪನೆ ವೇಳೆ ಹೈಡ್ರಾಮಾ. ಬಿಜೆಪಿ ಮುಖಂಡ ಹಾಗೂ ಶಾಸಕರ ನಡುವೆ ಮಾತಿನ ಚಕಮಕಿ. ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರ ವಿರುದ್ಧ ಬಿಜೆಪಿ ಮುಖಂಡ ರೇಣುಕಾಚಾರ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಸವ ಕಲ್ಯಾಣ ಬಿಜೆಪಿ ಶಾಸಕ ಶರಣು ಸಲ್ಗಾರ್ ಹಾಗೂ ಸಹೋದರ ರೇಣುಕಾಚಾರ್ಯ ಸಿಸಿ ರಸ್ತೆ ಕಾಮಗಾರಿ ಗುದ್ದಲಿ ಪೂಜೆ ನೆರವೇರಿಸಲು ಆಗಮಿಸಿದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಕಲಬುರಗಿ ನಗರದ ಸಾವಿತ್ರಿಬಾಯಿ ಫುಲೆ ಬಡಾವಣೆಯಲ್ಲಿ ಸಿಸಿ ರಸ್ತೆ ಶಂಕುಸ್ಥಾಪನೆ ವೇಳೆ ನಡೆದಂತ ಘಟನೆ. ಹಿರಾಪುರ ಬಡಾವಣೆಯ 3 ರಸ್ತೆಗಳು ನಿರ್ಮಾಣ ಮಾಡುವಂತೆ ಜನರು ಬೇಡಿಕೆ ಇಟ್ಟಿದ್ರು. ಇನ್ನು ಸದ್ಯ ಇರುವ ಅನುದಾನದಲ್ಲಿ ಒಂದು ರಸ್ತೆ ಶಂಕುಸ್ಥಾಪನೆ ಮಾಡಲು ಮುಂದಾಗಿದ್ದಾರೆ ಶಾಸಕರು. ಅನುದಾನ ಬಂದ ಬಳಿಕ ಮತ್ತೊಂದು ರಸ್ತೆ ನಿರ್ಮಾಣ ಮಾಡುವುದಾಗಿ ಶಾಸಕರು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿಲ್ಲ, ಗ್ಯಾರಂಟಿ ಯೋಜನೆಗೆ ದುಡ್ಡು ಸಾಲ್ತಿಲ್ಲ ಎಂದು ನೀವೇ ಹೇಳಿದಿರಿ. ಇನ್ನು ನಿಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನಗೆಲ್ಲ ಗೊತ್ತದ MLA ಆಗ್ಬೇಕಂತ ಬಡ್ದಾಡ್ತೀನಿ. ಬಜೆಟ್ ಯಾವಾಗ ಬರ್ತದ, ಎಷ್ಟು ಬಜೆಟ್ ಬರ್ತದೆ, ನನಗೆ 10 ಕೋಟಿ ಬರ್ತದೆ, 10 ಕೋಟಿ 1 ಕೋಟಿ ಇಲ್ಲಿ ಇಟ್ಟಿನಿ, 1 ಕೋಟಿ ಅಲ್ಲಿ ಇಟ್ಟಿನಿ. ಈಗ ಬೇಕಂದ್ರೆ ಇನ್ನೂ 1 ಕೋಟಿ ಸಲ ಬರೋದ ಯಾರು ಅಂದಿಲ್ಲ. ಮಾಡೋರ್ ಬ್ಯಾಡ ಅನ್ನೋರಿಗೆ ನನ್ ಸಪೋರ್ಟ್ ಇಲ್ಲ. ಈ ರೋಡ್ ಮಾಡೋದ್ ಮೊದಲ ಇಲ್ಲ ಆ ಕಡೆ ಹಿಂದಕ್ಕೆ ಎಲ್ಲರಿಗೂ ವಿಶ್ವಾಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ. ಯಾರು ತಪ್ಪು ಮಾತಾಡ್ಬೇಡ್ರಿ. ಎಲ್ಲರೂ ನಾವು ಸಹೋದರ ಇದ್ದಂಗ ಸಮಸ್ಯೆಗಳು ಬರ್ತಾವ. ಎಲ್ಲರೂ ಈಗ ನೋಡ್ರಿ, ಈಗಿನ ಕೆಲಸ ಪ್ರಾರಂಭ ಆಗ್ಲಿ, ಈ ಕೆಲಸ ಪ್ರಾರಂಭ ಆಗ್ಲಿ ಕೂಡಲೇ ಶಾಸಕರು ಅವರು ಕೆಲಸ ಅವ್ರಿಗೆ ಪ್ರಾರಂಭ ಮಾಡ್ಲಿಕ್ಕೆ ಹಚ್ಚಲಿ. ಯಾರು ಸಹೋದರತ್ವ ಭಾವನೆ ಕೇಳ್ರಿ, ಇಲ್ಲಿ ಕೇಳ್ರಿ, ಎಲ್ಲರೂ ಸಹೋದರತ್ವ ಭಾವನೆಯಲ್ಲಿಂದಿರ್ರಿ. ಈ ರಸ್ತೆ ಪ್ರಾರಂಭ ಆಗ್ಲಿ, ಮುಂದೆ ಶೀಘ್ರದಲ್ಲೇ 1 ತಿಂಗಳ ಒಳಗಾಗಿ ಆ ರಸ್ತೆಯನ್ನು ಪ್ರಾರಂಭ ಮಾಡತಕ್ಕಂತ ಜವಾಬ್ದಾರಿ ನಾನು ತಗೋತೀನಿ. ಅಲ್ಲಂ ಪ್ರಭು ಸಾಹೇಬ್ರಿಗೆ ಬೆನ್ನತ್ತಿ ಪ್ರಿಯಾಂಕಾ ಸಾಹೇಬ್ರ ಹತ್ರ ಹೋಗ್ರಿ, KKRDB ಅಜಯ್ ಸಿಂಗ್ ಅವ್ರ ಹತ್ರ ಹೋಗಿ ಶಾಂಕ್ಷನ್ ಮಾಡಿಸಿ ಅದಕ್ಕೆ ಅನುಮೋದನೆ ಕೊಡ್ತಕ್ಕಂಥ ಕೆಲಸನ ಮಾಡ್ತೀನಿ. ಅದಕ್ಕೆ ಅಲ್ಲಂ ಪ್ರಭು ಅವ್ರ ಬಾಯಿಲಿಂದ ನೀವು ಕೇಳಿ. ಬಹುದಿನದ ಬೇಡಿಕೆ. ಸುಮಾರು ವರ್ಷಗಳಿಂದ ಈ ಮನೆಗಳ ಆದಾಗಿನಿಂದಲೂ ಕೂಡ ಈ ಬಡಾವಣೆಯ ಜನರು ಕೈಯಲ್ಲಿ ಮಳೆ ಬಂದಾಗ ಚಪ್ಪಲಿ ಹಿಡ್ಕೊಂತ ತಿರುಗಾಡ್ತಕ್ಕಂಥ ಪರಿಸ್ಥಿತಿ. ಇದನ್ನು ನಾವು ಕಣ್ಣಾರೆ ಕಂಡು ಏನಪ್ಪಾ ಅಂದ್ರೆ ಅವರು ಕೂಡ ನನ್ನ ಗಮನಕ್ಕೆ, ನನ್ನ ಮನೆಗೆ ಬಂದು ಈ ಒಂದು ಪರಿಸ್ಥಿತಿಯನ್ನು ಕೂಡ ಹೇಳಿದ್ರು. ಇವತ್ತು ನಾವು 3054 ನಲ್ಲಿ 1 ಕೋಟಿ ರೂಪಾಯಿ ಟೆಂಡರ್ ಆಗಿ ಇವತ್ತು ಕೆಲಸ ಪ್ರಾರಂಭ ಮಾಡಿದ್ದೇವೆ. ಇನ್ನು ಪಕ್ಕದಲ್ಲಿ ಇನ್ನೂ 2 ಕೋಟಿ ಆಗಲಿ 3 ಕೋಟಿ ಆಗಲಿ ಅದೇನೇ ಇದ್ರು ಕೂಡ ನಾವು ಮಾತಿಗೆ ತಕ್ಕಂತೆ ಶಣಸಿರ್ಸಿಗಿ ಹರಿಜನ್ ಬಡಾವಣೆ ಮತ್ತು ಈ ಪುಲೆ ನಗರದ ಬಡಾವಣೆ ಇವೆರಡು ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಮಾಡಿಸ್ತಕ್ಕಂತ ಒಂದು ಪ್ಲಾನ್ ಕೂಡ ಮಾಡಿಸಿದೀನಿ. 10 ಕೋಟಿ ರೂಪಾಯಿ ಇದು ನಾನಂತಲ್ಲ, ನಮ್ಮ ಪ್ರಿಯಾಂಕಾ ಖರ್ಗೆ ಅವರೇ ಮಾಡಿಸಿದ್ದಾರೆ. ಒಟ್ಟು 10 ಕೋಟಿ ರೂಪಾಯಿ ಆಗ್ತದೆ ಅಂತ ಹೇಳ್ಯಾರ. ಈಗ ನನ್ನ ಬಳಿ ಇನ್ನೂ 1 ಕೋಟಿ ರೂಪಾಯಿ ಇದೆ. ಅದನ್ನ ಶಾಂತಪ್ಪ ಹೇಳಿದ್ರೆ ನಾಳೆ ಬೆಳಿಗ್ಗೆನೆ ನಾನು ಟೈಪ್ ಮಾಡಿ ಏನಪ್ಪಾ ಅಂದ್ರೆ ಅದನ್ನು ಈ ಬಡಾವಣೆಗೆ ಏನಪ್ಪಾ ಅಂದ್ರೆ ಆ ಕೆಲಸ ಆಗ್ತಕ್ಕಂಥದ್ದು. ಇನ್ನೂ 1 ಕೋಟಿ ಬೇಕಾದ್ರೂ ಕೂಡ ನಾನು ಮತ್ತೆ ನಾಳೆ ಪ್ರಿಯಾಂಕನ ಬಳಿ ಸೆಷನ್ ನಡೆದಾಗ ಹೋಗಿ ಅದ್ರ ಬಗ್ಗೆನೂ ಕೂಡ ಅರ್ಜಿ ಕೊಟ್ಟು ಒಟ್ಟಾರೆ ನಮ್ಮ ಜನ ಏನು ಬರೆಗಾಲಿನ ಬಂದ್ರೆ ತಿರುಗಾಡ್ತಕ್ಕಂಥ ಪರಿಸ್ಥಿತಿ, ರಸ್ತೆಗಳಿಲ್ಲ. ಈ ರಸ್ತೆ ನನ್ನ ಅವಧಿ ಮುಗಿದ್ರೊಳಗೆ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಸಂಪೂರ್ಣವಾದಂತ ಭರವಸೆ ಭರಮಣ್ಣವರಿಗೆ, ಎಲ್ಲ ಹಿರಿಯರಿಗೆ, ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾರೂ ನರ್ವಸ್ ಆಗ್ಬೇಡ್ರಿ. ಸರ್ಕಾರದ ಕೆಲಸ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದ. ಏನೇ ಇದ್ರು ಕೂಡ ನನ್ನ ಅವಧಿ ಒಳಗೆ ಏನಪ್ಪಾ ಅಂದ್ರೆ ಈ ಕೆಲಸ